ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್ ಏನು? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಈಗ ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಕ್ವಾಡ್ರಾಟಿಕ್ ಈಕ್ವೇಶನ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಸೊ ನಿಮಗೆ ಏನ್ ಗೊತ್ತಿರ್ಬೇಕಂದ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ಹೈಯೆಸ್ಟ್ ಪವರ್ ಏನಿರ್ಬೇಕು? 2 ಇರ್ಬೇಕು. ಹೈಯೆಸ್ಟ್ ಪವರ್ 2 ಇರ್ಬೇಕು. ಸೊ ಇಲ್ಲಿ ನೋಡಿದ್ರೆ ಹೈಯೆಸ್ಟ್ ಪವರ್ ಏನಿದೆ ನೋಡ್ರಿ, ಇಲ್ಲಿ 2 ಇಲ್ಲೊಂದಿದೆ, ಇಲ್ಲೊಂದಿದೆ. ಬಟ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ಯಾವ ಫಾರ್ಮ್ ಅಲ್ಲಿ ಇರಬೇಕು? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಇರಬೇಕು. ಇಲ್ಲಿ ಈಕ್ವಲ್ ಟು 0 ಇಲ್ಲ, ಸೊ ಇಲ್ಲಿ ಈಕ್ವಲ್ ಟು 0 ಇದೆ. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಥರ್ಡ್ ಕ್ವಶನ್, ದ ಕ್ವಾಡ್ರಾಟಿಕ್ ಈಕ್ವೇಶನ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ಹೈಯೆಸ್ಟ್ ಪವರ್ 2 ಇರಬೇಕು, ಆಮೇಲೆ ಈಕ್ವೇಶನ್ ಈಕ್ವಲ್ ಟು 0 ಇರಬೇಕು. ಇಲ್ಲಿ ನೋಡಿದ್ರೆ ಹೈಯೆಸ್ಟ್ ಪವರ್ 2 ಎಲ್ಲಿದೆ? ಇಲ್ಲಿ ಇದೆ, ಮತ್ತೆ ಈಕ್ವಲ್ ಟು 0 ಇದೆ. ಸೊ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಫೋರ್ತ್ ಕ್ವಶನ್, ಕಾನ್ಸ್ಟೆಂಟ್ obtained when the quadratic equation, ಒಂದು quadratic equation ಕೊಟ್ಟಿದ್ದಾರೆ, is written in the standard form is. ಫಸ್ಟ್ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೆಯೋಣ. 5x ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು 2x ಪ್ಲಸ್ 3 ಅಂತ ಕೊಟ್ಟಿದ್ದಾರೆ. ಈಗ ಮಲ್ಟಿಪ್ಲೈ ಮಾಡಿದ್ರೆ 2 2 ಜಾ 4 4x 2 3 ಜಾ 6. ಓಕೆ, ಇಲ್ಲಿ 5x ಸ್ಕ್ವೇರ್ ಐತೆ, ಎಲ್ಲ ಒಂದ್ ಸೈಡ್ ತಗೊಂಡ್ಬರ್ತೀನಿ. ಪ್ಲಸ್ 4x ಈ ಕಡೆ ಬಂದ್ರೆ ಮೈನಸ್ 4x ಪ್ಲಸ್ 6 ಈ ಕಡೆ ಬಂದ್ರೆ ಮೈನಸ್ 6 ಈಕ್ವಲ್ ಟು 0. ಸೊ ಕಾನ್ಸ್ಟೆಂಟ್ ಟರ್ಮ್ ಅಂದ್ರೆ ನಥಿಂಗ್ ಬಟ್ ಏನು? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಕಾನ್ಸ್ಟೆಂಟ್ ಟರ್ಮ್ ಅಂದ್ರೆ ನಥಿಂಗ್ ಬಟ್ ಏನು? ಸಿ ವ್ಯಾಲ್ಯೂ ಹೇಳ್ಬೇಕು. ಸಿ ವ್ಯಾಲ್ಯೂ ಏನಾಗುತ್ತೆ? ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇದ್ರೆ ನಾವು ಮೈನಸ್ ತಗೋಬೇಕು. ಸಿ ವ್ಯಾಲ್ಯೂ ಏನು? ಮೈನಸ್ 6. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಫಿಫ್ತ್ ಕ್ವಶನ್, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 6. ದಿಸ್ ಈಸ್ ಎ ಓಕೆ, ಅದನ್ನು ಸಿಂಪ್ಲಿಫೈ ಮಾಡೋಣ. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 6 ಏನಾಗುತ್ತೆ ನೋಡ್ರಿ, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 2 2x. ಈ ಪ್ಲಸ್ 6 ಈ ಕಡೆ ಬಂದ್ರೆ ಮೈನಸ್ 6 ಆಗುತ್ತೆ, ಈಕ್ವಲ್ ಟು 0. ಯಾಕಂದ್ರೆ ಈ ರೈಟ್ ಸೈಡ್ ಏನಿಲ್ಲ, 0 ಆಗ್ಬಿಡುತ್ತೆ. ಸೊ ಇದು ನಥಿಂಗ್ ಬಟ್ ಯಾವ ಫಾರ್ಮ್ ಅಲ್ಲಿ ಇದೆ? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಫಾರ್ಮ್ ಅಲ್ಲಿ ಇದೆ. ಇದು ನಥಿಂಗ್ ಬಟ್ ಕ್ವಾಡ್ರಾಟಿಕ್ ಈಕ್ವೇಶನ್. ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಸಿಕ್ಸ್ತ್ ಕ್ವಶನ್, ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್. ಈಗ ಒಂದು ಈಕ್ವೇಶನ್ ಕೊಟ್ಟಿದ್ದಾನೆ, ಅದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೀಬೇಕು. ಕೊಟ್ಟಿರೋದೇನು? 2x ಸ್ಕ್ವೇರ್ ಇಸ್ ಈಕ್ವಲ್ ಟು 3x ಮೈನಸ್ 5. 2x ಸ್ಕ್ವೇರ್ ಈ ಪ್ಲಸ್ 3x ಈ ಕಡೆ ಬಂದ್ರೆ ಮೈನಸ್ 3x ಮೈನಸ್ 5 ಕಡೆ ಬಂದ್ರೆ ಪ್ಲಸ್ 5 ಈಕ್ವಲ್ ಟು 0. ಇವಾಗ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಸೊ ಇದು ಬಂದ್ಬಿಟ್ಟು ಇದ್ರದ್ದು ಆನ್ಸರ್. ಯಾವ ಆಪ್ಷನ್ ಇದೆ ನೋಡ್ರಿ? ಆಪ್ಷನ್ ಬಂದ್ಬಿಟ್ಟು ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಸೆವೆಂತ್ ಕ್ವಶನ್, ಇಲ್ಲಿ ಏನ್ ಕೊಟ್ಟಿದ್ದಾರೆ? ದ ಪ್ರಾಡಕ್ಟ್ ಆಫ್ 2 ಕನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ ಇಸ್ 30. ದ ಈಕ್ವೇಶನ್ ಫಾರ್ ದಿಸ್ ಸ್ಟೇಟ್ಮೆಂಟ್ ಈಸ್. ನಾವು 2 ಕನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ ಯಾವ್ಯಾವ ತಗೊಂತೀವಿ? 2 ಕನ್ಸಿಕ್ಯೂಟಿವ್ ಅಂದ್ರೆ ಎಕ್ಸ್ ಎಕ್ಸ್ ಪ್ಲಸ್ 1 ಅಂತ ತಗೊಂತೀವಿ. ಪ್ರಾಡಕ್ಟ್ ಅಂದ್ರೆ ಏನು? ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡ್ಬೇಕು. ಅಂದ್ರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಮಾಡಿದ್ರೆ ಎಷ್ಟು ಬರುತ್ತಂತೆ? 30. ಸೊ ಇದ್ರಲ್ಲಿ ಯಾವ್ದು ಕರೆಕ್ಟ್ ಇದೆ ನೋಡ್ರಿ? ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. 8th question, the discriminant of the quadratic equation ax square plus bx plus c equal to 0 is. So discriminant ಅಂದ್ರೆ ನಮ್ಗೆ ಏನ್ ಗೊತ್ತು? b ಸ್ಕ್ವೇರ್ ಮೈನಸ್ 4ac ಅಂತ ಗೊತ್ತು. ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. 9th question, the value of the discriminant of the quadratic equation. ಈಗ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಕೊಟ್ಟಿದ್ದಾರೆ, ಅದ್ರ ಡಿಸ್ಕ್ರಿಮೆಂಟ್ ಕಂಡಿಬೇಕು. ಡಿಸ್ಕ್ರಿಮೆಂಟ್ ಅಂದ್ರೆ ನಥಿಂಗ್ ಬಟ್ ಏನು? b ಸ್ಕ್ವೇರ್ ಮೈನಸ್ 4ac ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಈ ಕೊಟ್ರಿ ಇಕ್ವೇಶನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 ಈಕ್ವಲ್ ಟು 0. ಇದು ಯಾವ ಫಾರ್ಮ್ ಅಲ್ಲಿ ಇದೆ? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಫಾರ್ಮ್ ಅಲ್ಲಿ ಇದೆ. ಇಲ್ಲಿ ಏನಿಲ್ಲ ಅಂದ್ರೆ 1. ಸೊ a ವ್ಯಾಲ್ಯೂ 1, b ವ್ಯಾಲ್ಯೂ 4, c ವ್ಯಾಲ್ಯೂ 4. ಓಕೆ, ಸೊ ಈಗ ನಾವು b ಸ್ಕ್ವೇರ್ ಮೈನಸ್ 4ac ಕಂಡುಹಿಡಿಬೇಕು. b ವ್ಯಾಲ್ಯೂ ಏನಿದೆ? 4. 4 ಸ್ಕ್ವೇರ್ ಮೈನಸ್ 4 ಇಂಟು a ವ್ಯಾಲ್ಯೂ 1, c ವ್ಯಾಲ್ಯೂ 4. 4 ಸ್ಕ್ವೇರ್ 16, 4 1 4, 4 4 16, 16 16 ಹೋದ್ರೆ 0. ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. 10th question, if the value of discriminant of a quadratic equation is 0, then the nature of the roots is.
ಈಗ ಡಿಸ್ಕ್ರಿಮೆಂಟ್ ಬಂದು 0 ಇದ್ರೆ ಎಂತ ರೂಟ್ಸ್ ಬರುತ್ತೆ? 2 ಈಕ್ವಲ್ ರೂಟ್ಸ್ ಬರುತ್ತೆ. 2 ಈಕ್ವಲ್ ರಿಯಲ್ ರೂಟ್ಸ್ ಬರುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ಯಾವುದು? ರಿಯಲ್ ಅಂಡ್ ಈಕ್ವಲ್. ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. 11th ಕ್ವಶನ್, ದ ನೇಚರ್ ಆಫ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ಇದ್ರದ್ದು ನೇಚರ್ ಕಂಡಿಡಿಯೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಈಕ್ವಲ್ ಟು 0. ಸೊ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಇಲ್ಲಿ ಏನಿಲ್ಲ ಅಂದ್ರೆ 1, a ವ್ಯಾಲ್ಯೂ 1, b ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ ಪ್ಲಸ್, ಇಲ್ಲಿ ಮೈನಸ್ ಇದೆ ಅಂದ್ರೆ ಮೈನಸ್ ತಗೋಬೇಕು. c ವ್ಯಾಲ್ಯೂ ಏನು 1. ಸೊ ಈಗ ನಾವು b ಸ್ಕ್ವೇರ್ ಮೈನಸ್ 4ac ಕಂಡಿಡಿಯೋಣ. b ವ್ಯಾಲ್ಯೂ ಮೈನಸ್ 2 ಇದೆ, ಮೈನಸ್ 2 ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು 1. ಮೈನಸ್ 2 ಸ್ಕ್ವೇರ್ ಏನು ಪ್ಲಸ್ 4 ಆಗುತ್ತೆ. 4 1 ಜಾ 4 ಮತ್ತೆ 4 1 ಜಾ 4. 4 ಅಲ್ಲಿ 4 ಹೋದ್ರೆ 0. ಸೊ ಏನ್ ಬಂದಿದೆ? ಬಿ ಸ್ಕ್ವೇರ್ ಮೈನಸ್ 4ac 0 ಬಂದಿದೆ ಅಂದ್ರೆ ಎಂತ ರೂಟ್ಸ್ ಬರುತ್ತೆ? 2 ಈಕ್ವಲ್ ರಿಯಲ್ ರೂಟ್ಸ್ ಬರುತ್ತೆ. ಓಕೆ, ಸೊ ಇದರ ಆಪ್ಷನ್ ಏನು? ಇಟ್ ಹ್ಯಾಸ್ 2 ಈಕ್ವಲ್ ರಿಯಲ್ ರೂಟ್ಸ್. ಆಪ್ಷನ್ ಎ ರೈಟ್ ಆನ್ಸರ್. 12th ಕ್ವಶನ್, ಇಫ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್, ಓಕೆ, ಸೊ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಕೊಟ್ಟಿದ್ದಾರೆ, ಆರ್ ರಿಯಲ್ ಅಂಡ್ ಈಕ್ವಲ್, ದೆನ್ ದ ವ್ಯಾಲ್ಯೂ ಆಫ್ ಕೆ ಈಸ್. ಸೊ ರೂಟ್ಸ್ ಏನ್ ಕೊಟ್ಟಿದ್ದಾರೆ? ರಿಯಲ್ ಅಂಡ್ ಈಕ್ವಲ್ ಅಂದ್ರೆ ಇಂಡೈರೆಕ್ಟ್ ಆಗಿ ಏನ್ ಕೊಟ್ಟಂಗೆ? ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ ಟು 0 ಕೊಟ್ಟಂಗೆ. ಓಕೆ, ಸೊ ಈ ಕೊಟ್ರೆ ಈಕ್ವೇಶನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ ಕೆ ಈಕ್ವಲ್ ಟು 0 ಯಾವ ಫಾರ್ಮ್ ಅಲ್ಲಿ ಇದೆ? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಇಲ್ಲಿ ಏನಿಲ್ಲ ಅಂದ್ರೆ 1. ಸೊ a ವ್ಯಾಲ್ಯೂ 1, b ವ್ಯಾಲ್ಯೂ 6, c ವ್ಯಾಲ್ಯೂ k. ಓಕೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 6 ಸ್ಕ್ವೇರ್ ಮೈನಸ್ 4 ಇಂಟು a ವ್ಯಾಲ್ಯೂ 1, c ವ್ಯಾಲ್ಯೂ k ಈಕ್ವಲ್ ಟು 0. 6 ಸ್ಕ್ವೇರ್ ಎಷ್ಟು? 36 ಮೈನಸ್ 4 1 ಜಾ 4, 4 ಇಂಟು k 4k ಈಕ್ವಲ್ ಟು 0. ಮೈನಸ್ 4k ಇಸ್ ಈಕ್ವಲ್ ಟು ಪ್ಲಸ್ 36 ಹಾಕೋದ್ರೆ ಮೈನಸ್ 36, k ಇಸ್ ಈಕ್ವಲ್ ಟು ಮೈನಸ್ 36 ಇಂಟು ಮೈನಸ್ 4 ಈ ಕಡೆ ಬಂದ್ರೆ ಡಿವೈಡ್ ಬೈ ಮೈನಸ್ 4. ಮೈನಸ್ ಮೈನಸ್ ಕ್ಯಾನ್ಸಲ್, 4 1 ಜಾ 4 9. ಸೊ k ವ್ಯಾಲ್ಯೂ ಏನು? 9. ಆಪ್ಷನ್ ಎ ರೈಟ್ ಆನ್ಸರ್. 13th ಕ್ವಶನ್, ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್. ಓಕೆ, ಸೊ ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಇರ್ಬೇಕಂದ್ರೆ ಕಂಡೀಷನ್ ಏನ್ ಇರ್ಬೇಕು ಹೇಳ್ರಿ? ಬಿ ಸ್ಕ್ವೇರ್ ಮೈನಸ್ 4ac ಗ್ರೇಟರ್ ದೆನ್ 0 ಇರಬೇಕು. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. 14th ಕ್ವಶನ್, ದ ರೂಟ್ಸ್ ಆಫ್ ದ ಈಕ್ವೇಶನ್ x ಮೈನಸ್ 3 ಇಂಟು x ಪ್ಲಸ್ 2 ಈಕ್ವಲ್ ಟು 0. ಸೊ ಈಗ ಅವ್ರು ಕೊಟ್ಟರೆ ನೋಡ್ರಿ, x ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0. ಓಕೆ, ಸೊ ಈಗ ನೀವೇ ನೋಡ್ರಿ, ಎರಡು ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ 0 ಬರ್ಬೇಕಂದ್ರೆ ಐದರ್ ಇವನಾದ್ರೂ 0 ಇರಬೇಕು, ಇಲ್ಲ ಇವನಾದ್ರೂ 0 ಇರಬೇಕು. ಅಂದ್ರೆ ಅರ್ಥ ಏನು? ಐದರ್ ಇವನಾದ್ರೂ 0 ಇರಬೇಕು, ಇಲ್ಲ ಇವನಾದ್ರೂ 0 ಇರಬೇಕು. ಏನ್ ಬರ್ತೀವಿ? x ಮೈನಸ್ 3 ಈಕ್ವಲ್ ಟು 0 ಆರ್ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0. ಈ ಮೈನಸ್ 3 ಆ ಕಡೆ ಹೋದ್ರೆ ಪ್ಲಸ್ 3, ಒಂದು x ಈಕ್ವಲ್ ಟು 3 ಆರ್ ಪ್ಲಸ್ 2 ಆ ಕಡೆ ಹೋದ್ರೆ ಮೈನಸ್ 2. ಸೊ ಆನ್ಸರ್ 3 ಮೈನಸ್ 2. ಆಪ್ಷನ್ ಬಿ ರೈಟ್ ಆನ್ಸರ್. 15th ಕ್ವಶನ್, ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ಒನ್ ರೂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಈಸ್ ಮೈನಸ್ 5, ಒಂದು ಆನ್ಸರ್ ಕೊಟ್ಟಿದ್ದಾರೆ. ಎಷ್ಟು? ಎಕ್ಸ್ ಇಸ್ ಟು ಮೈನಸ್ 5 ಕೊಟ್ಟಿದ್ದಾರೆ. ದೆನ್ ದ ಅದರ್ ರೂಟ್ ಈಸ್, ಓಕೆ, ಅದರ್ ರೂಟ್ ಕೇಳ್ತಾ ಇದ್ದಾರೆ. ಈ ಕೊಟ್ರೆ ಈಕ್ವೇಶನ್ ನೋಡ್ರಿ, 2x ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 5 ಈಕ್ವಲ್ ಟು 0. ಸೊ ಆಲ್ರೆಡಿ ಹೇಳ್ದಂಗೆ ಎರಡು ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ 0 ಬರ್ಬೇಕಂದ್ರೆ, ಓಕೆ, ಐದರ್ ಇವನಾದ್ರೂ 0 ಇರಬೇಕು, ಇಲ್ಲ ಇವನಾದ್ರೂ 0 ಇರಬೇಕು. ಅಂದ್ರೆ ಅರ್ಥ ಏನು? ಇದಾದ್ರೂ 0 ಇರಬೇಕು ಆರ್ ಎಕ್ಸ್ ಪ್ಲಸ್ 5 ಈಕ್ವಲ್ ಟು 0 ಇರಬೇಕು. ಈ ಪ್ಲಸ್ 5 ಹಾಕೊಂಡು ಹೋದ್ರೆ ಮೈನಸ್ 5. ಸೊ ಒಂದ್ ಆನ್ಸರ್ ಮೈನಸ್ 5 ಆಲ್ರೆಡಿ ಕೊಟ್ಟಿದ್ದಾರೆ. ಇನ್ನೊಂದು ಆನ್ಸರ್ ಏನಾಗುತ್ತೆ? ಈ ಮೈನಸ್ 3 ಹಾಕೊಂಡು ಹೋದ್ರೆ ಪ್ಲಸ್ 3, ಎಕ್ಸ್ ಇಸ್ ಈಕ್ವಲ್ ಟು 3 ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2. ಸೊ ಇನ್ನೊಂದು ಆನ್ಸರ್ 3/2. ಆಪ್ಷನ್ ಸಿ ರೈಟ್ ಆನ್ಸರ್. 16th ಕ್ವಶನ್, ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ಒನ್ ಆಫ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್, ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಕೊಟ್ಟಿದ್ದಾರೆ, ಅದು ರೂಟ್ ಅಂದ್ರೆ ಒಂದ್ ಆನ್ಸರ್ ಏನಂತ ಕೊಟ್ಟಿದ್ದಾರೆ? 2 ಅಂತ ಕೊಟ್ಟಿದ್ದಾರೆ. ಸೊ ಒಂದ್ ಆನ್ಸರ್ 2 ಅಂತ ಕೊಟ್ಟಿದ್ದಾರೆ. ಈಗ ಏನ್ ಕಂಡಿಬೇಕು? ದೆನ್ ದ ವ್ಯಾಲ್ಯೂ ಆಫ್ a ಈಸ್, ಓಕೆ, ಸೊ ಕೊಟ್ಟರೆ ಈಕ್ವೇಶನ್ 2x ಸ್ಕ್ವೇರ್ ಪ್ಲಸ್ ax ಪ್ಲಸ್ 6 ಈಕ್ವಲ್ ಟು 0. ಎಕ್ಸ್ ವ್ಯಾಲ್ಯೂ 2 ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಕ್ಸ್ ಇದ್ದಲ್ಲೆಲ್ಲ ಏನ್ ಬರಿಬೇಕು? 2 ಬರಿಬೇಕು. ಓಕೆ, ಸೊ ಈಗ ಏನಾಗುತ್ತೆ? 2 ಇಂಟು 2 ಸ್ಕ್ವೇರ್ ಎಷ್ಟು? 4 ಪ್ಲಸ್ 2 ಇಂಟು a 2a ಪ್ಲಸ್ 6 ಈಕ್ವಲ್ ಟು 0. 2 4 ಜಾ 8 ಪ್ಲಸ್ 2a ಪ್ಲಸ್ 6 ಈಕ್ವಲ್ ಟು 0. 2a ಬರಿತೀನಿ. 8 ಪ್ಲಸ್ 6 ಎಷ್ಟಾಗುತ್ತೆ?
14 ಈಕ್ವಲ್ ಟು 0. ಈಗ ನೆಕ್ಸ್ಟ್ ಏನು +14 ಹಾಕೊಡೋದ್ರೆ -14 a is equal to -14 into 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2. 2 1 2 7 ಆನ್ಸರ್ ಬಂದು -7. ಆಪ್ಷನ್ ಸಿ ರೈಟ್ ಆನ್ಸರ್.